ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದ ರಾಜ್ಯ ಉಪಾಧ್ಯಕ್ಷರಾದ ಸಂಜಯ್ ಜಾಗೀರ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಬೀದರ್ನ ಅಲ್ಪಸಂಖ್ಯಾತ ಇಲಾಖೆಯಲ್ಲಿರುವ ಮೌಲಾನಾ ಆಜಾದ್ ಭವನದಲ್ಲಿ ಪ್ರಗತಿ ಪರಿಶೀಲನಾ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಬಂದಂತಹ ಜನರಿಗೆ ಸರಿಯಾದ ಮಾಹಿತಿ ನೀಡುವುದಾಗಿ, ಜನರಿಗೆ ಸಹಕರಿಸುವುದಾಗಿ, ಜನಸ್ನೇಹಿ ಕಚೇರಿ ಇಲಾಖೆ ಮಾಡುವುದಾಗಿ ಇರತಕ್ಕಂಥ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಸಲಹೆ ಸೂಚನೆಯನ್ನು ನೀಡಿದರು. ಚರ್ಚ್ ರಿನೋವೇಷನ್ ಕಾಂಪೌಂಡ್ ವಾಲ್ಗೆ ಸಂಬಂಧಿಸಿದ ಅನುದಾನಕ್ಕಾಗಿ ಡಿಜಿಟಲ್ ಖಾತೆ ಬಗ್ಗೆ ಒಂದಿಷ್ಟು ಲೋಪದೋಷ ಬಗ್ಗೆ ಅಧಿಕಾರಿಯೊಂದಿಗೆ ಚರ್ಚೆ ಮಾಡಿದ್ದಾಗಿ ತಿಳಿಸಿದರು. ಡಿಜಿಟಲ್ ಖಾತಾ ಹೊರತುಪಡಿಸಿ ಬೇರೆ ಯಾವುದೇ ತರಹದ ದಾಖಲಾತಿಗಳು ಇದ್ದಲ್ಲಿ ಅನುದಾನಕ್ಕೆ ಅನುವು ಮಾಡಿಕೊಡಿ ಎಂದು ಸೂಚನೆ ನೀಡಿದ್ದಾಗಿ ತಿಳಿಸಿದರು. ಈಗ ಹೊಸ ಸರ್ಕಾರದ ಲೋನ್ ವ್ಯವಸ್ಥೆ ಬರಲಿದ್ದು ಅದರ ಸದುಪಯೋಗ ಪಡೆದುಕೊಳ್ಳಿ ಎಂದರು. ಮಹಿಳಾ ಸಂಘಗಳಿಗೆ, ಸ್ವಸಹಾಯ ಸಂಘಗಳಿಗೆ ಒಳ್ಳೆಯ ಸ್ಕೀಮ್ಗಳು ಬರ್ತಾ ಇವೆ. ಫಾರೆನ್ ಸ್ಟಡಿ, ಸಾರಥಿ, ಫುಡ್ ಟ್ರಕ್ ಲೋನ್ ಹೀಗೆ ಹಲವಾರು ಸ್ಕೀಮ್ಗಳು ಬರ್ತಾ ಇದೆ. ಬೀದರ್ ಜಿಲ್ಲೆಗೆ ಈಗಾಗಲೇ 120 ಕೋಟಿ ಅನುದಾನ ಬಂದಿದೆ. ಆದರೆ ಅದರ ಲಾಭ, ಖರ್ಚು ಎಷ್ಟರ ಮಟ್ಟಿಗೆ ಆಗಿದೆ, ಅಭಿವೃದ್ಧಿ ಕಾರ್ಯಗಳು ಎಷ್ಟರ ಮಟ್ಟಿಗೆ ಆಗಿದೆ ಎನ್ನುವುದರ ಬಗ್ಗೆ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ನಿಗಮದಿಂದ ಮೊದಲ ಕಂತಿನ ಅನುದಾನ ಬಿಡುಗಡೆಯಾಗಿದ್ರೂ ಕೂಡ, ಅನುದಾನ ಪಡೆದುಕೊಂಡಿದ್ರೂ ಕೂಡ ಚರ್ಚ್ ರಿನೋವೇಷನ್ ಕಾಮಗಾರಿ, ಕಾಂಪೌಂಡ್ ವಾಲ್ ನಿರ್ಮಾಣ ಕಾಮಗಾರಿ ಇದುವರೆಗೂ ಕೆಲವು ಕಡೆ ಆಗಿಲ್ಲ. ಅಭಿವೃದ್ಧಿ ಕೆಲಸ ಮಾಡದೇ ಇರುವ ಸ್ಥಳಗಳನ್ನು ಪರಿಶೀಲಿಸಲಾಗುವುದು. ಕೆಲಸ ಮಾಡದೆ ಅನುದಾನ ಗುಳು ಮಾಡಿರುವುದು ಕಂಡು ಬಂದಲ್ಲಿ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಹಾಗೂ ಅನುದಾನ ಸರ್ಕಾರಕ್ಕೆ ಹಿಂದಿರುಗಿಸುವಂತೆ ಖಂಡಿತ ಮಾಡಲಾಗುವುದು ಎಂದು ಈ ಮೂಲಕ ಎಚ್ಚರಿಕೆ ನೀಡಿದರು. ಅದಕ್ಕಾಗಿ ಸ್ಥಳ ವೀಕ್ಷಣೆ, ಪರಿಶೀಲನೆ ಕೈಗೊಳ್ಳುವುದಾಗಿ ತಿಳಿಸಿದರು. ಇವತ್ತು ಕ್ರೈಸ್ತರ, ಅಲ್ಪಸಂಖ್ಯಾತರ ಅಭಿವೃದ್ಧಿ ಆಗಬೇಕು ಎನ್ನುವ ಸದುದ್ದೇಶದಿಂದ ಸರ್ಕಾರ ಹಲವಾರು ಯೋಜನೆ, ಸ್ಕೀಮ್ಗಳನ್ನು ತಂದಿದ್ದು ಅದರ ಸದ್ಬಳಕೆಯನ್ನ ಮಾಡಿಕೊಳ್ಳಿ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಇಲಾಖೆ ಹಾಗೂ ಕೆಎಂಡಿಸಿ ಅಧಿಕಾರಿ, ಸಿಬ್ಬಂದಿ ವರ್ಗದವರು, ಸಂಘ ಸಂಸ್ಥೆಯ ಮುಖಂಡರು, ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಅದಕ್ಕೆ ನಾವೇನ್ ಮಾಡಿದೀವಿ ಅದನ್ನ ಲಾಭ ಇಟ್ಕೊಂಡು ಇಲ್ಲಿ ಬಂದೀವಿ. ನಿಮ್ಮ 10 ಜನ ಮೆಂಬರ್ಸ್ ಅಂದ್ರೆ ಅಟ್ಲೀಸ್ಟ್ 6 ಮಂದಿ ಇದರ ಕ್ರಿಶ್ಚಿಯನ್ ಸರ್ಟಿಫಿಕೇಟ್ ಕೊಡ್ರಿ, 4 ಜನ ನಾವು ಬ್ಯಾಪ್ಟಿಸಮ್ ತಗೊಂಡು ಕಳಿಸ್ತೀವಿ ಅಂತ ಅದನ್ನು ಕೂಡ ಇದು ನಮ್ಮಲ್ಲಿ ನಡೀತಕ್ಕಂಥ ವ್ಯವಸ್ಥೆ ಸರ್. ಇನ್ನು ಈ ಇಶ್ಯೂ ಎಲ್ಲ ಆಗ್ತಾ ಇದ್ದಾವೆ ಸರ್. ಒಂದನೇ ಕಂತು ತಗೊಳ್ತಾರೆ ಸರ್. ಒಂದನೇ ಕಂತು ತಗೊಂಡ ಮೇಲೆ ನಾವು ಅವರಿಗೆ 1 ವರ್ಷ ಟೈಮ್ ಕೊಡ್ತೀವಿ. ಒಂದನೇ ಕಂತು ಆದ್ಮೇಲೆ 12 ತಿಂಗಳು, ಕೆಲವೊಂದು ಕಡೆ 9 ತಿಂಗಳಲ್ಲ, ಕೆಲವೊಂದು ಕಡೆ 12 ತಿಂಗಳು ಕೂಡ ಆರ್ಡರ್. ಆ ಪ್ರಕಾರ ಟೈಮ್ ಕೊಡ್ತೀವಿ. ಈ ಟೈಮ್ನಲ್ಲಿ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತಗೊಂಡಾದ ನಂತರ ಲೋಕಲ್ ಇಶ್ಯೂಗಳು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ. ಒಂದು, 3 ಜನರ ಜಗಳ, ಎರಡನೇದು ನಮ್ಗೆ ಗಮನಿಕ್ಕಿಲ್ಲ ಅನ್ನೋದು, 3 ಜನ ಎಲ್ಲ ನಮ್ಗೆ ಗಮನಿಕ್ಕಿಲ್ಲ ಅನ್ನೋದು, 3ನೇದು ಜಗಳ ಇಶ್ಯೂ ಮಾಡ್ಕೊಳ್ತಾರೆ. 4ನೇದು ಚರ್ಚ್ಗಳು ಮೆಥಡಿಸ್ಟ್ ಇದ್ದಾಗ ಅಲ್ಲಿ ಯಾವುದೋ ಮತ್ತೊಂದು ಚರ್ಚ್ ಅಂತ ಹೇಳಿ ಆಮೇಲೆ ಗಮನ ತರ್ತಾ ಇದ್ದಾರೆ. ಡಾಕ್ಯುಮೆಂಟ್ ಮಾಡೋದ್ರು PDOಗಳು, ಕಟ್ಟಡ ಪರ್ಮಿಷನ್ ಕೊಟ್ಟವ್ರು PDOಗಳು, ಆಮೇಲೆ ದಾಖಲೆಗಳ ಸೃಷ್ಟಿ ಮಾಡಿದವರು ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಲೆಕ್ಕಾಧಿಕಾರಿಗಳು ಅಥವಾ ಅಲ್ಲಿರ್ತಕ್ಕಂಥ PDOಗಳು, ಇವರೆಲ್ಲ ಸಬ್ಮಿಷನ್ ಕೊಟ್ಟಾಗ ನಾವು ಎಲ್ಲಿ ಇಶ್ಯೂ ಆಗ್ಲಂದ್ರೆ ಕ್ರಾಸ್ ವೆರಿಫೈ ಮಾಡ್ತಾ ಇದ್ವಿ. ಕ್ರಾಸ್ ವೆರಿಫೈ ಮಾಡಿ ಎಲ್ಲಿ ತಪ್ಪಾಗ್ತೈತೆ ಅದು ಫೈಲ್ ಹೋಲ್ಡ್ ಮಾಡ್ತಾ ಇದ್ವಿ, ರಿಜೆಕ್ಟ್ ಮಾಡ್ತಾ ಇದ್ವಿ. ಈ ವಿಷಯ ಜನರಿಗೆ ಏನಾಗ್ತಾ ಇದೆ ಅಂತಂದ್ರೆ ಇಂಟೆನ್ಷನ್ಲಿ ಆಗ್ತಾ ಇದೆ, ಇದು ಹೀಗೆ ಆಗ್ತಾ ಇದೆ ಇದು ಅನ್ನೋದಕ್ಕೆ ಜನರಿಗೆ ಮೆಸೇಜ್ ಹೋಗ್ತಾ ಇದೆ. ಅದಕ್ಕೆ ಬಿಟ್ಟರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಫೈಲ್ ಹಿಡಿಬೇಕು, ಈ ಫೈಲ್ ಕಳಿಸಬೇಕು, ಹಿಂಗೆ ಯಾವುದೂ ಇಲ್ಲ. ಈಗ ನಾನು ಬಂದು 1.5 ವರ್ಷ ಆಯಿತು, ಒಂದು ಫೈಲ್ ಕಳಿಸಿಲ್ಲ. ರೀಸನ್ ಅನ್ನೋದು ಇದೆ, ಕಳಿಸಿಲ್ಲ ಅನ್ನೋದು ನಾನು ಆ ಪದ ಬಳಸಲ್ಲ. ಆ ಕಳಿಸೋ ರೀತಿಯಲ್ಲಿ ದಾಖಲೆಗಳು ಇಲ್ಲ ನಮಗೆ. ಹಾಗಾಗಿ ನಾವು ನಿಮಗೆಲ್ಲ ಹಿಂಬರ ಕೊಡ್ತಾ ಇದ್ದೀವಿ. ಆ ಹಿಂಬರ ಪೂರ್ವಕವಾಗಿ ನಮಗೆ ದಾಖಲೆ ಕೊಟ್ಟಿದ್ದೀವಿ ಅಂದರೆ ನಾವು ಇಮಿಡಿಯೇಟ್ ಆಗಿ ಕೊಡ್ತೀವಿ. ಇದು ಒಂದು ಇಶ್ಯೂ ಸರ್. ಎರಡನೇ ಇಶ್ಯೂ ಏನಂತಂದ್ರೆ ಯಾರೋ ಒಬ್ಬರು ಬೆಂಗಳೂರಿನ ಸೊಸೈಟಿನೋ, ಬಿಜಾಪುರ ಸೊಸೈಟಿನೋ, ಗುಲ್ಬರ್ಗ ಸೊಸೈಟಿನೋ, ಬೀದರ್ನ ಯಾವುದೋ ಒಂದು ಮೂಲೆಯಲ್ಲಿ ಸಮುದಾಯವನ್ನು ಕಟ್ತಾ ಇದ್ದಾರೆ. ಅದು ಜೀವನದಲ್ಲಿ ಅವ್ರಿಗೆ ಆಪ್ಷನ್ ಅಲ್ಲ. ನಾವು ಅವರಿಗೆ ಅದು ತಿಳಿಸೋಕ್ಕೆ ಆಗ್ತಾ ಇಲ್ಲ. ಜೀವನದಲ್ಲಿ ಏನು ಆಪ್ಷನ್ ಅಂದ್ರೆ ಯಾವುದೇ ಒಂದು ಸಂಸ್ಥೆಯಿಂದ ಎಲ್ಲಿ ಬೇಕಾದರೂ ಕೂಡ ಜನರಿಗೆ ಅನುಕೂಲ ಆಗುತ್ತಂದ್ರೆ ಆ ಸಮುದಾಯವನ್ನು ಕಟ್ಟಿಸಬಹುದು ಅಂತೇಳಿ ಜೀವನದಲ್ಲಿ ಸ್ಪಷ್ಟವಾಗಿದೆ ಸರ್ಕಾರ ಜೀವನದಲ್ಲಿ. 7 ಮೀಟಿಂಗ್ದಾಗ 4 ಮೀಟಿಂಗ್ ಬೈಬರ್ಟ್ ಮಾಡಿ ಫೈಲ್ಗಳೆಲ್ಲ ಹಾರೋದ್ರೆ ಟೇಬಲ್ ಕುಂತಿ ಇವತ್ತು MP ಸಾಹೇಬ್ ಜಗಳಾಡಿ, ಅಧ್ಯಕ್ಷ MP ಸಾಹೇಬ್ ಜಗಳಾಡಿ ನಮ್ಮ ಕಲ್ಯಾಣ ಕರ್ನಾಟಕ ಯಾಕೆ ಬರ್ತಾ ಇದ್ರು ಅವ್ರು. ಈಗ ನಮ್ಮ ಆಫೀಸರ್ ಹೇಳ್ದಂಗೆ ನಿಮ್ದೆಲ್ಲ ಫೈಲ್ಗಳಲ್ಲೆಲ್ಲ ಈ ಫಸ್ಟ್ ಪೇಜ್ ಒಂದು ಚೇಂಜ್ ಇರ್ತದೆ, ಲಾಸ್ಟ್ ಪೇಜ್ ಒಂದು ಚೇಂಜ್ ಇರ್ತದೆ. ಮಿಕ್ಕಿದೆಲ್ಲ ಎಸ್ಟಿಮೇಟ್ ಸೇಮ್. ನೀವು ತಂದು ತೋರ್ಸೋದಕ್ಕೆ ಪೂರ ಫೈಲ್ಗಳು ತಂದು ತೋರಿಸ್ಬೇಕು, ಎಲ್ಲ ಸೇಮ್ ಅಂಥವು ಆಗಿನ ಸಲಿಂದೆ. ಇವತ್ತು ನೀವೆಲ್ಲ ಭಾಳ ಬುದ್ಧಿಜೀವಿಗಳಿದ್ದೀರಿ. ಇವತ್ತು ಕೆಲವು ಕೊಡ್ತಾ ಇಲ್ಲ ಅಂತ ಕೆಲವು ನಮ್ಮ ಅಣ್ಣ ತಮ್ಮರೆಲ್ಲ ಸಂಸ್ಥೆದವರೆಲ್ಲ ಕೇಳಿದ್ರು. ಪಾಪ ಚುಡುಗುಪ್ಪದವರಾಗಲಿ, ನಮ್ಮ ಬೀದರ್ದವರಾಗಲಿ ಎಲ್ಲರೂ ಕೇಳಿದ್ರು ನನಗೆ, ಬರ್ತಾನೆ ಇಲ್ಲ 4 ವರ್ಷದಿಂದ. ಆದರೆ ನೀವು ಹಿಂದೇನಾಗಿದೆ ಅದೆಲ್ಲ ನೀವು ಮಾಡ್ತೀವಿ. ಮುಂದೆ ನಿಮಗೆ ಒಂದು ಏನೇ ಸೇವೆ ಮಾಡಬೇಕಾಗಿದೆ, ಒಂದು ಏನೇ ನಾವು ಸಮಾಜ ಕಟ್ಟಬೇಕಾಗಿದೆ, ಏನೇ ನಾವು ಚರ್ಚ್ ಕಟ್ಟಬೇಕಾಗಿದೆ, ಸಮುದಾಯವನ್ನು ಕಟ್ಟಬೇಕಾಗಿದೆ. ಆದರೆ ನಾವೆಲ್ಲರೂ ಸೇರಿ ಇವತ್ತು
ಕರೆಕ್ಟಾಗಿ ಪಿನ್ ಟು ಪಿನ್ ಪೇಪರ್ ರೆಡಿ ಮಾಡಿ, ತಡ ಆದ್ರೂ ಪರವಾಗಿಲ್ಲ, ನೀವು ರೊಕ್ಕ ಎಲ್ಲಿ ಹೋಗೋದಿಲ್ಲ. ಇವತ್ತು ನಾನು ಸೆಕೆಂಡ್ ಬಿಲ್ನಾಗ ಯಾರ್ಯಾರಿಗೆ ಕಳಿಸ್ತಾ ಇದ್ದಾರೆ, ಸೆಕೆಂಡ್ ಬಿಲ್ಲಿಂದ ಯಾರ್ಯಾರಿಗೆ ಪೇಪರ್ಗೂ ಕರೆಕ್ಟ್ ಮಾಡಿ ಕಳಿಸ್ತಾ ಇದ್ದಾರೆ ಅಂಥವ್ರಿಗೆಲ್ಲ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಬಹುಶಃ ಬೊಳ್ಳೆಣಿಕೆವಾಗಿ ಇವತ್ತು ಸ್ವಂತ ಆಗಿ ಇವತ್ತು ನನಗೆ ಭಾಳ ಸಂತೋಷ ಇದೆ. ಇವತ್ತು ಬೊಳ್ಳೆಣಿಕೆವಾಗಿ ಇವತ್ತು ಮತ್ತೆ ಯಾರು ತಪ್ಪು ತಿಳ್ಕೊಬಾರ್ದು, ಮಾಡಿರಿ ಎಲ್ಲರೂ ಕೆಲಸವನ್ನು ಮಾಡಿರಿ, ಆದರೆ ಬೊಳ್ಳೆಣಿಕೆಯಾಗಿ ಆ ದುಡ್ಡು ತಗೊಂಡ್ಬಿಟ್ಟು ನಮ್ಮ ಸಂಸ್ಥೆ ದುಡ್ಡು, ಸರ್ಕಾರ ದುಡ್ಡು ತಗೊಂಡು ಇನ್ನು ಹೆಚ್ಚಿನ ರೀತಿಯಲ್ಲಿ ಪಾಪ ಸಂಗ್ರಹ ಮಾಡಿ ಇವತ್ತು ಎಲ್ಲಾದರೂ ಕಟ್ತಾ ಇದ್ದಾರೆ ಅಂದರೆ ಅದು ಆಡೋದು ಇರ್ಬೋದು, ಇವತ್ತು ಕಾಡೋದಿರ್ಬೋದು. ಇವತ್ತು ಕೆಲವೊಂದು ಇದೆ ಪಾಪ ಸ್ವಂತ ರೊಕ್ಕ ಹಾಕಿ ಕಟ್ತಾ ಇದ್ದಾರೆ. ಈ ರೊಕ್ಕ ಸಾಕಾಗಲಿಲ್ಲ ಅಂದ್ರೆ ಮತ್ತು ಸ್ವಂತಾಗಿ ಹಾಕಿ ಕಟ್ತಾ ಇದ್ದಾರೆ. ಇವತ್ತು ಅವ್ರು ಪ್ರಪೋಸಲ್ ಕೊಟ್ಟಿದ್ದಾರೆ ಇನ್ನು ಹೆಚ್ಚಿನ ಅನುದಾನ ಕೂಡ ಅಂತ ಹೇಳ್ಬೋದು. ಇವತ್ತು ಅದನ್ನು ಸಹ ಪ್ರಪೋಸಲ್ ಕಳಿಸಿಲ್ಲ, ನಮಸ್ಕಾರ. ನಾನು ಸಂಜಯ್ ಜಾಗೀದಾರ್, ಕರ್ನಾಟಕ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಉಪಾಧ್ಯಕ್ಷ. ಇವತ್ತು ಬೀದರ್ಗೆ ಆಗಮಿಸಿದ್ದೆ. ನನ್ನ ಟೂರ್ ಪ್ರೋಗ್ರಾಮ್ ಇದೆ ಬೀದರ್. ಇವತ್ತು ಬೀದರ್, ನಾಳೆ ಗುಲ್ಬರ್ಗ. ಬೀದರಲ್ಲಿ ರಿವ್ಯೂ ಮೀಟಿಂಗ್ ಮಾಡಿದೆ. ನಾನು ಕೆಲವೊಂದು ಲೋಪದೋಷ ಕಂಡು ಬಂತು ಇಲ್ಲಿ. ಕೆಲವೊಂದು ಮಾಹಿತಿಗಳು ಕರೆಕ್ಟಾಗಿ ಕೊಡಲಿಲ್ಲ. ಹಾಗಾಗಿ ನಾನೆಲ್ಲ ಆಫೀಸರ್ಸ್ಗಳಿಗೆ ನಾನು ನಮ್ಮ ಜನರಿಗೆ ಮಾಹಿತಿ ಕೊಡುವಂಥ ಕೆಲಸ ನಾನು ಹೇಳಿದ್ದೀನಿ ಈಗಾಗಲೇ. ಕೆಲವೊಂದು ಸಮಸ್ಯೆ, ಡಿಜಿಟಲ್ ಖಾತಾದೇನೋ ಸ್ವಲ್ಪ ಸಮಸ್ಯೆಗಳು ಇದ್ದಿದ್ದು, ಅದು ಕೆಲವು ನಮ್ಮ ಅಣ್ಣತಮ್ಮರು ಅದ್ರ ಬಗ್ಗೆ ಭಾಳ ಚಿಂತನೆ ಮಾಡ್ತಾಯಿದ್ರು. ಆದರೆ ನಾನು ಅವ್ರಿಗೆ ಪ್ರತಿಯಾಗಿ ಆ ಡಿಜಿಟಲ್ ಖಾತೆ ಇರಲಿಲ್ಲ ಅಂದರೆ ಏನು ಕೊಡಬೇಕು ಅಂತದೆಲ್ಲ ಹೇಳಿದ್ದೀನಿ ನಾನು. ಹಾಗಾಗಿ ಮುಂದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಈಗ ಹೊಸ ಸ್ಕೀಮ್ಸ್ಗಳೆಲ್ಲ ನಾವು ಅಪ್ಲೈ ಇದು ಮಾಡಿದ್ದೇವೆ ಆನ್ಲೈನ್ ಮುಖಾಂತರ. ಈ ಹೆಣ್ಮಕ್ಳಿಗೆ ಸ್ವಯಂ ಗುಂಪು ಇದ್ದರೆ ಅದ್ರಾಗ 2 ಲಕ್ಷ ಕೊಡ್ತಾ ಇದ್ದೀವಿ. ಫಾರೆನ್ ಸ್ಟಡಿ ಇದೆ, ಅರು ಸ್ಕೀಮ್ ಇದೆ, ಭಾಳಷ್ಟು ಸ್ಕೀಮ್ಸ್ಗಳೆಲ್ಲ ನಾವು ಆಲ್ರೆಡಿ ಸ್ಕೀಮ್ಗಳೆಲ್ಲ ಎರೆದಿದೆ. ಕೆಲವು ಆಟೋಗಳದ್ದು, ಕೆಲವು ಸಾರಥಿದು ಬಂದಿದೆ. ಅದಕ್ಕೆ ಸ್ವಲ್ಪ ಪೆಂಡಿಂಗ್ ಆಗಿದೆ. 31st ಒಳಗಡೆ ಕೊಡಬೇಕಾಗಿತ್ತು. ಆದರೂ ಸಹ ಈಗ ಕೆಲವೊಂದು 31st ಆದಮೇಲೆ ತಂದು ಕೊಟ್ಟಿದ್ದಾರೆ. ಅಂಥವ್ರದ್ದು ಸ್ವಲ್ಪ ನಾನು ಮಾಡೋಂಥ ಕೆಲಸ ನಾನು ಮಾಡ್ತೀನಿ. ಅದ್ರ ಜೊತೆಗೆ ಎಲ್ಲ ಆಫೀಸರ್ಸ್ಗಳಿಗೆ, ಡಿಒಗೂ ಡಿಎಮ್ಗೂ ಇಬ್ಬರಿಗೂ ಹೇಳಿದ್ದೀನಿ ನಾನು. ಆದಷ್ಟು ಬೇಗ ನಮ್ಮ ಜನರಿಗೆ ಯಾರೇ ಬಂದರೂ ಅಂಥವ್ರಿಗೆಲ್ಲ ಒಳ್ಳೆ ಕರೆಕ್ಟಾಗಿ ಮಾಹಿತಿ ಕೊಡುವಂಥ ಕೆಲಸ ಇನ್ನು ಅಫಿಷಿಯಲಿ ಆಗಿ ಮಾಡಬೇಕಾಗಿದೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಮುದಾಯ ಅಭಿವೃದ್ಧಿ ಆಗಬೇಕು. ಈಗ ಸರ್ಕಾರ ದುಡ್ಡು ಕೊಡ್ತಾ ಇದೆ ಅಂದರೆ ಇವತ್ತು ಬೀದರ್ ಜಿಲ್ಲೆಗೆ 120 ಕೋಟಿ ಕೊಟ್ಟಿದೆ ಇವತ್ತು. ಅದರಲ್ಲಿ ಕೆಲವೊಂದು ಭಾಳಷ್ಟು ಇದೆ ಹೇಳಬೇಕಾಗಿದೆ. ಇವತ್ತು ಕೆಲವೊಂದು 23, 24, 25, 25 ಇದೆ. ಅಂಥವೆಲ್ಲ ಏನು ಸ್ಕೀಮ್ಸ್ ಇದೆ, ಆ ಸ್ಕೀಮ್ಸ್ಗಳು ನಮ್ಮ ಒಂದು ಚರ್ಚ್ ರಿನಿವೇಷನು, ಚರ್ಚು, ಸಮುದಾಯ ಭವನ, ಕಾಂಪೌಂಡ್ ವಾಲು, ಇಂಥವು ಯಾರು ಕೆಲಸ ಮಾಡಿಲ್ಲ ಅಂಥವ್ರ ವಿರುದ್ಧ ಆದಷ್ಟು ಬೇಗ ನಾನು ಆ ಸ್ಪಾಟಿಗೆ ಹೋಗಿ ನೋಡಿ ಆದಷ್ಟು ಬೇಗ ಅಂಥವ್ರ ಬಗ್ಗೆ ನಾನು ಒಂದರ ಕೆಲಸ ಮಾಡಿ ಒಂದರ ಸರ್ಕಾರ ದುಡ್ಡು ವಾಪಸ್ ಕೊಡಿ ಅಂತ ಕೆಲಸ ನಾನು ತಮ್ಮ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಏನು ಕೆಲವು ನಮ್ಮ ಅಣ್ಣ ತಮ್ಮರು ಕೆಲವರು ಅವ್ರಿಗೆ ಮಾಹಿತಿನೇ ಇಲ್ಲ. ನಮ್ಮ ಆಫೀಷಿಯಲಿ ಹಿಂದೆ ಬರ ಕೊಟ್ಟಿದ್ದಾರೆ, ಅವ್ರಿಗೆ ಮಾಹಿತಿನೇ ಇಲ್ಲ. ಹೋಗಿ ಪ್ರೆಸ್ ಎದುರು ಕುಂತು ಮಾತಾಡಿದ್ದಾರೆ. ಅಂಥವ್ರಿಗೆಲ್ಲ ನಾನು ತಕ್ಕ ಸಮಯದಲ್ಲಿ ನಾನು ಅದಕ್ಕೆ ಏನು ಆನ್ಸರ್ ಮಾಡಬೇಕಾಗಿದೆ ನಾನು ಮಾಡ್ತೀನಿ. ಆದರೆ ಫಸ್ಟು ನಾನು ಇವರೆಲ್ಲರಿಗೂ ನಾನು ಒಂದೇ ಹೇಳ್ತೀನಿ, ಮೊದಲು ಅರ್ಥ ಮಾಡ್ಕೊಳ್ಳಿ. ಸರ್ಕಾರ ಏನಿದೆ, ನಿಗಮ ಏನಿದೆ, ನಿಗಮದ ರೂಲ್ಸ್ ಏನಿದೆ, ಇವೆಲ್ಲ ಅರ್ಥ ಮಾಡಿಕೊಂಡು ನೀವು ಮಾತಾಡೋದು ಕಲೀರಿ. ಭಾಳ ಮುಂದೆ ನಿಮಗೆ ಭಾಳ ಭವಿಷ್ಯ ಇದೆ. ಹಾಗಾಗಿ ನೀವು ನನ್ನ ವಿರುದ್ಧ ಮಾಡಿದ್ದೀರಿ, ಆಗಾಗಲೇ ನಾನು ಮಾಡಬೇಕಂತಲ್ಲ. ನಾನು ಯಾಕೆ ನಿಮ್ಮ ವಿರುದ್ಧ ನಾನು ಮಾನಷ್ಟ ಮೊಕದ್ದಮೆ ಹಾಕಬಾರ್ದು? ನಾನು ಯಾಕೆ ಮಾಡಬಾರ್ದು? ನಾನು ಮಾಡಬೇಕು, ನನಗೂ ರೈಟ್ಸ್ ಇದೆ. ಪರ್ಸನಲ್ ಆಗಿ ಯಾರೂ ಬರಬಾರ್ದು. ಅದಕ್ಕೆ ಸಮುದಾಯದಿದೆ, ಈ ಕಮ್ಯುನಿಟಿದಿದೆ. ಒಂದು ವೇಳೆ ನಾನೇನಾದರೂ ತೆಗೆದ ಅಂದರೆ ಒಬ್ಬರು ನಿಂದ್ರಲ್ರಿ ಇಲ್ಲಿ, ಒಬ್ಬರು ನಿಂದ್ರಲ್ಲಿ ಇಲ್ಲಿ. ನಾನು ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಾನು ತೆಗೆದ 13, 15 ಹಿಡಿದು ತೆಗೆದ ಅಂದರೆ ಒಂದು ಕಲ್ ಕೂಡಿಸಿಲ್ಲ. ಆದರೆ 20 ಲಕ್ಷ ರೂಪಾಯಿ ತೊಗೊಂಡು ನೀವು ಅಕೌಂಟಾಗಿ ಇಟ್ಕೊಂಡು ಕುಂತಿದ್ದೀರಿ ನೀವೆಲ್ಲ. 100% ಅಗಾರ ನೀವು ಈ ಥರ ಆಯ್ತಂದ್ರೆ 100% ನಾನು ಪೋಸ್ಟ್ ಎಲ್ಲ ತೆಗೆಯುವಂಥ ಕೆಲಸ ಮಾಡ್ತೀನಿ. ಸರ್ಕಾರ ದುಡ್ಡಿದೆ, ಸರ್ಕಾರ ವಾಪಸ್ ಬರಲೇಬೇಕು. ಇಲ್ಲ ಅಂದರೆ ಕೆಲಸ ಆಗಬೇಕು, ಸಮುದಾಯದ ಕೆಲಸ ಆಗಬೇಕು. ಈ ತಮ್ಮ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.